ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇವರು ವರ ಕೊಟ್ಟರೂ ಪೂಜಾರಿ ಕೊಡೋದಿಲ್ಲ ಅನ್ನುವಂತಹ ಸ್ಥಿತಿ ಭಾರತಕ್ಕಾಗಿದೆ. ಅಡಿಲೇಡ್ನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟೀಮ್ ಇಂಡಿಯಾಗೆ ಜಾಗವೇ ಇಲ್ಲ. ಜಾಗ ಇಲ್ಲ ಅನ್ನೋದಕ್ಕಿಂತ ಆಸ್ಟ್ರೇಲಿಯಾ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಭಾರತೀಯರ ಕಥೆ ವ್ಯಥೆ. ಭಾರತಕ್ಕೆ ನೆಟ್ ಪ್ರಾಕ್ಟೀಸ್ ಇಲ್ಲ. ಟೀಮ್ ಇಂಡಿಯಾ ಟೆಸ್ಟ್ ಸರಣಿ ಸೋತಿರುವುದು ಅಭ್ಯಾಸ ಮಾಡದೆ ಸುತ್ತಾಡಿ ಸಿಕ್ಕಾಪಟ್ಟೆ ಟೀಕೆಗೆ ಒಳಗಾಗಿದ್ದು ಹಳೆಯ ಮಾತಾಯಿತು. ಆದರೆ ಇದನ್ನೆಲ್ಲ ಮರೆತು ಪುಟಿದೇಳಲು ಭಾರತೀಯರು ಸ್ಕೆಚ್ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡಲು ನಿನ್ನೆ ಧೋನಿ ಆ್ಯಂಡ್ ಬಾಯ್ಸ್ ತೆರಳಿದ್ದಾರೆ. ಆದರೆ ಪ್ರಾಕ್ಟೀಸ್ ಮಾಡಲು ಮಾತ್ರ ಸಾಧ್ಯವಾಗಿಲ್ಲ. ಅರ್ಧಕ್ಕೆ ನಿಂತ ಪ್ರಾಕ್ಟೀಸ್. ಅಭ್ಯಾಸಕ್ಕೆ ಅಂತ ಅಡಿಲೇಡ್ ಮೈದಾನಕ್ಕೆ ಭಾರತೀಯರು ಕಾಲಿಟ್ರೆ ಅಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳಿಗೆ ಬೌಲಿಂಗ್ ಮಾಡಲು ಯಾರೂ ಇರಲಿಲ್ಲ. ಸ್ಥಳೀಯ ಬೌಲರ್ಗಳು ಕಣ್ಮರೆಯಾಗಿದ್ದರು. ಹೀಗಾಗಿ ಅರ್ಧ ಪ್ರಾಕ್ಟೀಸ್ ಮಾಡಿ ಆಟಗಾರರು ವಾಪಸ್ ಹೋಟೆಲ್ ಸೇರಿಕೊಂಡ್ರು. ಇಷ್ಟು ಸಾಲದೆಂಬಂತೆ ಇಂದೂ ಸಹ ಅಭ್ಯಾಸ ಮಾಡುವಂತಿಲ್ಲ. ಯಾಕೆಂದ್ರೆ ಇಂದು ಅಡಿಲೇಡ್ ಗ್ರೌಂಡ್ನಲ್ಲಿ ಲೋಕಲ್ ಮ್ಯಾಚ್ ನಡೀತಾ ಇದೆ. ಹೀಗಾಗಿ ಭಾರತೀಯರು ಇಂದೂ ಸಹ ಹೋಟೆಲ್ನಲ್ಲಿ ಇರಬೇಕು. ಇಲ್ಲವಾದ್ರೆ ಯಾವುದಾದ್ರೂ ಇಂಡೋರ್ ಸ್ಟೇಡಿಯಂ ಹುಡುಕಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಕ್ರಿಕೆಟ್ ಆಸ್ಟ್ರೇಲಿಯಾದ ಹೊಸ ಮೈಂಡ್ ಗೇಮ್. ಯಾವುದೇ ತಂಡ ವಿದೇಶಿ ಪ್ರಯಾಣ ಕೈಗೊಂಡಾಗ ಆ ತಂಡಕ್ಕೆ ಉತ್ತಮ ಅಭ್ಯಾಸ ವ್ಯವಸ್ಥೆ ಮಾಡುವುದು ಸ್ಥಳೀಯ ಕ್ರಿಕೆಟ್ ಮಂಡಳಿ ಕರ್ತವ್ಯ. ಅದು ಕ್ರೀಡಾ ಧರ್ಮ. ಆದರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಭಾರತಕ್ಕೆ ಅಭ್ಯಾಸ ನಡೆಸಲು ಆಗದಂತೆ ಮೈಂಡ್ ಗೇಮ್ ಶುರು ಮಾಡಿದೆ. ಪರೋಕ್ಷವಾಗಿ ಕ್ರಿಕೆಟ್ ಆಸ್ಟ್ರೇಲಿಯಾ ಕೈವಾಡ ಇದರಲ್ಲಿದೆ. ಪ್ರಾಕ್ಟೀಸ್ಗೆ ಬದಲಿ ವ್ಯವಸ್ಥೆ ಮಾಡುವುದು ಬಿಟ್ಟು ಭಾರತವನ್ನ ಮಾನಸಿಕವಾಗಿ ಕುಗ್ಗುವಂತೆ ಮಾಡಿದೆ. ವಿಷಾದ ವ್ಯಕ್ತಪಡಿಸಿದ ಆಸೀಸ್ ಪತ್ರಿಕೆಗಳು. ಆಸ್ಟ್ರೇಲಿಯಾದ ಪತ್ರಿಕೆಗಳಾದ ಸಿಡ್ನಿ ಮಾರ್ನಿಂಗ್ ಮತ್ತು ಹೆರಾಲ್ಡ್ ಸನ್ ಪತ್ರಿಕೆಯಲ್ಲಿ ಇಂದು ಭಾರತದ ಪ್ರಾಕ್ಟೀಸ್ ಅಸಾಧ್ಯ ಎಂದು ವರದಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಭ್ಯಾಸ ನಡೆಸಲು ಮುಂದಾದ ಭಾರತ ತಂಡಕ್ಕೆ ನೆಟ್ ಬೌಲರ್ಸ್ ಸಿಗಲಿಲ್ಲ. ಹೀಗಾಗಿ ಭಾರತಕ್ಕೆ ಅಭ್ಯಾಸವಿಲ್ಲದಂತಾಯಿತು. ಭಾರತಕ್ಕೆ ಬೇಕಿದೆ ಹೆಚ್ಚಿನ ಅಭ್ಯಾಸ. ಕ್ರಿಕೆಟ್ ಆಸ್ಟ್ರೇಲಿಯಾದ ಕೆಟ್ಟ ನಿರ್ಧಾರಗಳು ಭಾರತ ತಂಡವನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಅಭ್ಯಾಸ ನಡೆಸಲು ಮುಂದಾಗಿದ್ರೂ ಅಕಾಡೆಮಿ ಉತ್ತಮ ಬೌಲರ್ಗಳಿಲ್ಲದೆ ಬಳಲುವಂತಾಗಿದೆ. ನಿನ್ನೆ ನಡೆಯಬೇಕಿದ್ದ ಅಭ್ಯಾಸ ಅರ್ಧದಲ್ಲಿ ನಿಲ್ಲಿಸಬೇಕಾಯಿತು. ಇಂದು ಕೂಡ ಭಾರತಕ್ಕೆ ರೆಸ್ಟ್ ಅನಿವಾರ್ಯ. ಹೀಗೆ ಆದಲ್ಲಿ ಇನ್ನು 3 ದಿನದಲ್ಲಿ 4ನೇ ಟೆಸ್ಟ್ ಆಡಬೇಕಾದ ಭಾರತಕ್ಕೆ ಮತ್ತೊಮ್ಮೆ ಅಭ್ಯಾಸದ ಕೊರತೆ ಎದ್ದು ಕಾಣಲಿದೆ. ಅಡಿಲೇಡ್ನಲ್ಲೂ ಬೌನ್ಸಿ ಪಿಚ್. ಇನ್ನು ಅಡಿಲೇಡ್ ಪಿಚ್ ಸಹ ಬೌನ್ಸಿ, ಫಾಸ್ಟ್ ಮತ್ತು ಹಸಿರು ಹುಲ್ಲಿನಿಂದ ಕೂಡಿದೆ. ಹೀಗಾಗಿ ಇಲ್ಲಿಯೂ ಫಾಸ್ಟ್ ಬೌಲರ್ಗಳ ದರ್ಬಾರು ನಡೆಯಲಿದೆ ಎನ್ನಲಾಗಿದೆ. ಪಿಚ್ಗೆ ಹೊಂದಿಕೊಳ್ಳಲು ಹೆಣಗಾಡುತ್ತಿರುವ ಭಾರತೀಯರಿಗೆ ಪ್ರಾಕ್ಟೀಸ್ ಬೇರೆ ಇಲ್ಲ. ಒಟ್ಟಿನಲ್ಲಿ ಕಾಂಗೂರು ನಾಡಲ್ಲಿ ಟೀಮ್ ಇಂಡಿಯಾವನ್ನ ದೇವರೇ ಕಾಪಾಡಬೇಕು. ರವಿ ಎಸ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24x7.